ಗುರುಗಳೇ, ನಮಸ್ತೆ ಎಲ್ರಿಗೂ. ತಮ್ಮ ಕರುಣೆ ಜನವರಿ ತಿಂಗಳ ಆಶೀರ್ವಾದ ಏಕಾದಶಿ ಸದಾ ನನ್ನ ಮೇಲಿರುವಾಗ ಏಕಾದಶಿ ನನಗೆ ಬಂದಿರುವಂಥದ್ದು ಯಾವುದೂ ಅಸಾಧ್ಯವಲ್ಲ. ಶನಿವಾರ. ದಾರಿಯ ತೋರುವ ಧರ್ಮವ ನಡೆಸುವ ಯೋಗಿಯೇ ಜ್ಞಾನ ರಾಜ. ಶನಿವಾರ ಯಾರೆಲ್ಲ ಏಕಾದಶಿ ಉಪವಾಸ ಮಾಡ್ತೀರಾ ಅವರು ಶುಕ್ರವಾರ ರಾತ್ರಿಯಿಂದಲೇ ನೀವು ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ಕೋಬೇಕು. ಅಂದರೆ ಶುಕ್ರವಾರ ಸಂಜೆ ರಾಯರ ಎದುರುಗಡೆ ದೀಪವನ್ನು ಹಚ್ಚಿ ನಾವು ಈ ಏಕಾದಶಿಯನ್ನು 3 ದಿನಗಳ ಕಾಲ ಆಚರಣೆ ಮಾಡ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ. ಶುಕ್ರವಾರ ರಾತ್ರಿ ಅನ್ನ ಊಟ ಮಾಡೋದಕ್ಕೆ ಬರೋದಿಲ್ಲ. ಆವತ್ತಿನ ದಿನ ಸಿಹಿ ಅವಲಕ್ಕಿ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದಲೇ ಏನಾದರೂ ಉಪ್ಪಿಟ್ಟು ಆ ಥರ ಮಾಡ್ಕೋಬೋದು. ಅನ್ನ ಸೇವನೆ ಮಾಡೋದಕ್ಕೆ ಶುಕ್ರವಾರ ರಾತ್ರಿ ಬರೋದಿಲ್ಲ. ಇನ್ನು ಶನಿವಾರ ಏಕಾದಶಿ ಆಚರಣೆ ಅಂತ ಹೇಳಿ ಬಂದಾಗ ಬೆಳಗ್ಗೆನೇ ಎದ್ದು ನೀವು ಮನೆಯೆಲ್ಲ ಗುಡಿಸಿ ಹೊರಿಸ್ಕೊಂಡು ನೀವು ಮತ್ತೆ ತಲೆಗೆ ಸ್ನಾನ ಮಾಡಬೇಕು. ಶುಕ್ರವಾರ ಮಾಡಿದರೂ ಸಹ ಶನಿವಾರ ಮತ್ತೆ ತಲೆ ಸ್ನಾನ ಮಾಡಿಕೊಂಡು ರಾಯರ ಫೋಟೋವನ್ನು ಒರೆಸಿ ರಾಯರಿಗೆ ಶುದ್ಧವಾದಂತಹ ಗಂಧ ಹಚ್ಚಿ ಅಂತ ಹೇಳೋದಕ್ಕೆ ಎಲ್ಲರೂ ಕಮೆಂಟಲ್ಲಿ ಕೇಳ್ತೀರಾ ಗಂಧ ಎಲ್ಲಿ ಸಿಗುತ್ತೆ ಅಂತ. ದಯಮಾಡಿ ನಿಮ್ಮ ಊರಿನ ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿ. ಗಂಧ ತೆಗೆಯುವಂತಹ ಕಲ್ಲು, ಶುದ್ಧವಾದಂತಹ ಗಂಧದ ಚಕ್ಕೆ, ಅದನ್ನು ಗ್ರಂಥಿಗೆ ಅಂಗಡಿಯಿಂದ ತಗೊಂಡೋಗಿ ಮಡಿ ನೀರನ್ನು ಹಾಕ್ಕೊಂಡು ಆ ಕಲ್ಲು ಮೇಲೆ ತೆಗೆದುಬಿಟ್ಟು ಗಂಧವನ್ನು ಹಚ್ಚಿ. ಇನ್ನು ವೆಂಕಟೇಶ್ವರ ಸ್ವಾಮಿಯ ಸ್ವರೂಪದ ಯಾವುದೇ ಫೋಟೋ ಇದ್ರೂ, ಇಂದು ಶನಿವಾರ ಬೇರೆ ಏಕಾದಶಿ ಬಂದಿದೆ, ಅವರ ಫೋಟೋವನ್ನು ಸಹ ಒರೆಸ್ಕೊಂಡು ಅರಿಶಿಣ ಕುಂಕುಮವನ್ನು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ಅವರ ಸ್ವರೂಪದ ಫೋಟೋಗೆ ಹಚ್ಚಿ ರಾಯರಿಗೆ ಬರೀ ಗಂಧವನ್ನು ಹಚ್ಚಿ ತುಳಸಿಯನ್ನು ಹಾಕಿ. ಇಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೊತೀರಾ ಅಂತಂದರೆ, ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡೋ ರೀತಿ ಬೇರೆ, ರಾಯರಿಗೆ ಏಕಾದಶಿ ದಿನ ಪೂಜೆ ಮಾಡುವಂತಹ ರೀತಿ ಬೇರೆ. ನೀವು ಫಸ್ಟು ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಉರಿಸ್ಕೊಂಡು ಗಂಧ ಅರಿಶಿಣ ಕುಂಕುಮ ತುಳಸಿಯನ್ನು ಏರಿಸಲೇಬೇಕು. ಅದರ ಜೊತೆಗೆ ವೆಂಕಟೇಶ್ವರ ಸ್ವಾಮಿಗೆ ಹೂಗಳನ್ನು ಹಾಕ್ಬೋದು. ಮತ್ತು ವೆಂಕಟೇಶ್ವರ ಸ್ವಾಮಿಯ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಿ ಅವರಿಗೆ ಹಣ್ಣುಗಳನ್ನು ನೈವೇದ್ಯ ತೋರಿಸ್ಬೋದು ಏಕಾದಶಿ ದಿನ. ರಾಯರ ವಿಚಾರಕ್ಕೆ ಬಂದರೆ ರಾಯರ ಫೋಟೋ ಒರೆಸಿ ಶುದ್ಧ ಗಂಧ ಹಚ್ಚಿ ಹೂಗಳನ್ನು ಹಾಕಬಾರ್ದು, ತುಳಸಿಯನ್ನು ಮಾತ್ರ ಏರಿಸಲಿಕ್ಕೆ ಬರುತ್ತೆ. ಏಕಾದಶಿ ದಿನ ರಾಯರ ಮುಂದೆನೂ ಸಹ ತುಪ್ಪದ ದೀಪವನ್ನು ಹಚ್ಕೊಳ್ಬೇಕು. ರಾಯರಿಗೆ 1 ಲೋಟ ನೀರಿಂದ ಹಿಡಿದು ನಾವು ಏನನ್ನೂ ಸಹ ನೈವೇದ್ಯವಾಗಿ ತೋರಿಸಲಿಕ್ಕೆ ಬರೋದಿಲ್ಲ. ಹಣ್ಣು ಹಂಪಲು ಯಾವುದನ್ನು ಸಹ ತೋರಿಸಲಿಕ್ಕೆ ನೈವೇದ್ಯವಾಗಿ ಏಕಾದಶಿ ದಿನ ಬರೋದಿಲ್ಲ. ನಿಮ್ಮ ಗೊಂದಲಗಳಿಗೆ ಉತ್ತರ ಸಿಕ್ತು ಅಂತ ಹೇಳಿ ಭಾವಿಸ್ತೀನಿ ಈ 2 ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಆವತ್ತಿನ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ರಾಯರಿಗೆ ಸಂಬಂಧಿಸಿದಂತೆ ರಾಯರ ಅಷ್ಟೋತ್ರ, ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ರ, ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ, ಗಂಡು ಮಕ್ಕಳು ಗುರು ಸ್ತೋತ್ರ, ಏಕಾದಶಿ ದಿನ ರಾಯರ ಸ್ತೋತ್ರ ಅಷ್ಟೋತ್ರ ಹೇಳ್ಕೊಳ್ಳುವಂತಹದ್ದು, ರಾಯರ ಸೇವೆ ಅಂದರೆ ಸ್ತೋತ್ರಗಳು, ಅವರ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ನಾವೆಲ್ಲ ಹೇಳ್ಕೊತೀವಲ್ವ, ಅದು ಏಕಾದಶಿ ಅದನ್ನು ದುಪ್ಪಟ್ಟು ಫಲ ಇರುತ್ತೆ ಅದಕ್ಕೆ. ಸೊ ಹಾಗಾಗಿ ತಪ್ಪಿಸ್ಕೊಳ್ದಲ್ಲೇ ರಾಯರ ಸ್ತೋತ್ರಗಳನ್ನು ಅವತ್ತಿನ ದಿನ ಹೇಳ್ಕೊಳ್ಳಿ. ಇನ್ನು 12 ಗಂಟೆವರೆಗೂ ಉಪವಾಸ ಇರ್ಬೋದು, 4 ಗಂಟೆವರೆಗೂ ಇರ್ಬೋದು. ಪೂರ್ಣ ಉಪವಾಸ ಅಂದರೆ 8 ಗಂಟೆ. ಅಶಕ್ತರು 12 ಗಂಟೆ 4 ಗಂಟೆಗೆ ಬಿಡ್ಬೋದು. ಏನೇ ಉಪವಾಸ ಎಷ್ಟು ಗಂಟೆಗೆ ಬಿಟ್ಟರೂ ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋವಂತಹದ್ದನ್ನು ಉಪವಾಸ ಅಂತ ಹೇಳಿ ಮಾಡಿದ್ಮೇಲೆ ಊಟ ಮಾಡಲಿಕ್ಕೆ ಹೋಗಬೇಡಿ. 8 ಗಂಟೆಗೆ ಉಪವಾಸ ಬಿಡುವಂಥವರು ಮೊದಲು ಎಷ್ಟು ಗಂಟೆಗೆ ಉಪವಾಸ ಬಿಟ್ಟರು ರಾಯರ ಮುಂದೆ 2 ಕಡ್ಡಿ ಹಚ್ಚಿ ತುಳಸಿ ಹಾಕಿರುವಂತಹ 1 ಲೋಟ ನೀರನ್ನು ರಾಯರ ಮುಂದೆ ಇಟ್ಬಿಟ್ಟು ಆ ನೀರನ್ನು ಕುಡಿದ್ಬಿಟ್ಟು ಆಮೇಲೆ ಊಟ ಮಾಡ್ಬೋದು. ಅವತ್ತಿನ ದಿನ ಸಿಹಿ ಅವಲಕ್ಕಿ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದಲೇ ಉಪ್ಪಿಟ್ಟು ಏನಾದರೂ ಮಾಡ್ಕೊಳ್ಳಿ. ಕೆಲವೊಂದು ಏಕಾದಶಿಗಳ ದಿನ ಅನ್ನ ಊಟ ಮಾಡಿದ್ರೂ ಅದು ದೋಷ ಬರೋದಿಲ್ಲ. ಈ ಏಕಾದಶಿಯು ಸಹ ಅದರ ಸಾಲಿಗೆ ಸೇರುತ್ತೆ. ಕೆಲವೊಂದು ಪಂಗಡಗಳಲ್ಲಿ ಒಂದೊಂದು ರೀತಿ ಒಂದೊಂದು ನಂಬಿಕೆಗಳಿರುತ್ತೆ. ಇಲ್ಲಿ ಅದಕ್ಕೆ ಬಂದು ದಯಮಾಡಿ ಕಾಮೆಂಟ್ ಹಾಕಬೇಡಿ. ಆಮೇಲೆ ದಯಮಾಡಿ ನಿಮಗೊಂದು ವಿಚಾರವನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಇಲ್ಲಿ ಕೂತು ಯಾವುದನ್ನು ಸ್ಪಷ್ಟವಾಗಿ ತಿಳಿದಲೇ ನಿಮಗೆ ಹೇಳೋದಿಲ್ಲ. ಅದು ಕೆಲವೊಂದು ನಕ್ಷತ್ರಗಳು ಇದೆ ಅಂತ ಹೇಳಿ ನಾನು ವಿಡಿಯೋ ಹಾಕಿದಾಗ ಕೆಲವು ಬುದ್ಧಿವಂತರು ಬಂದು ಇಲ್ಲಿ ಕಾಮೆಂಟ್ ಮಾಡ್ತಾರೆ, ನಕ್ಷತ್ರ ನೋಡಿದ್ದೀರಾ ಸರಿಯಾಗಿ, ಇವತ್ತು ಪುನರ್ವಸು ನಕ್ಷತ್ರ ಇಲ್ಲವೇ ಇಲ್ಲ, ಪುಷ್ಯ ನಕ್ಷತ್ರ ಇಲ್ಲ. ನೀವು ಕ್ಯಾಲೆಂಡರ್ಗಳಲ್ಲಿ ನೋಡೋದಕ್ಕೂ ಪಂಚಾಂಗವನ್ನು ಡೀಪಾಗಿ ಅಧ್ಯಯನ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಸ್ಪಷ್ಟವಾಗಿ ನೋಡೇನೆ ನಾನು ನಿಮಗೆ ಹೇಳಿರ್ತೀನಿ. ಇನ್ನು ಅವತ್ತಿನ ದಿನ ಸಿಹಿ ಅವಲಕ್ಕಿ ಏನಾದರೂ ಊಟ ಮಾಡ್ಕೊಳ್ಳಿ. ನಿಮಗೆ
ತಿನ್ನೋವಂತಹ ಮನಸ್ಸಿದ್ರೆ ಈ ಏಕಾದಶಿ ಒಂದು ಏಕಾದಶಿ ದಿನ ಅನ್ನ ತಿಂದರೂ ನಮಗೆ ದೋಷ ಇಲ್ಲ. ಆದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋ ಸಾಂಬಾರುಗಳನ್ನ ಊಟ ಮಾಡಬೇಡಿ. ನೋಡಿಕೊಂಡು ಅದನ್ನು ಬಳಸ್ತಲೇ ಏನಾದರೂ ಮಾಡಿಕೊಂಡು ಊಟ ಮಾಡೋ ಹಾಗಿದ್ರೆ ಮಾಡ್ಕೊಳ್ಳಿ. ಇಲ್ಲ ಬೇಡವೇ ಬೇಡ ಅನ್ನೋ ಹಾಗಿದ್ರೆ ಸಿಹಿ ಅವಲಕ್ಕಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಲೇ ಉಪ್ಪಿಟ್ಟು. ಇನ್ನು ಏಕಾದಶಿ ದಿನ ಮುಗಿಯುತ್ತೆ, ಚಾಪೆ ಮೇಲೆ ಮಲಗಿ ವ್ರತಾಚರಣೆಯನ್ನು ಮುಗಿಸ್ಕೊಡಿ. ಮಾರನೇ ದಿನ ದ್ವಾದಶಿ ಅಂತಂದರೆ ಭಾನುವಾರ ಬರುತ್ತೆ. ಆವತ್ತಿನ ದಿನ 8 ಗಂಟೆ ಒಳಗಡೆ ನೀವು ಪೂಜೆ ಮುಗಿಸ್ಕೋಬೇಕಾಗುತ್ತೆ. ಅವತ್ತು ಫೋಟೋಗಳೆಲ್ಲ ಒರೆಸುವಂತಹ ಅವಶ್ಯಕತೆ ಇಲ್ಲ. ಅವತ್ತಿನ ದಿನವೂ ಸ್ವಲ್ಪನಾದರೂ 2 ಫೋಟೋಗಳಿಗೂ ಅಂದರೆ ವೆಂಕಟೇಶ್ವರ ಸ್ವಾಮಿ ರಾಯರ ಫೋಟೋ ಎರಡಕ್ಕೂ ತುಳಸಿ ಹೂವುಗಳನ್ನು ಇಟ್ಟು ಏನಾದರೂ ನೈವೇದ್ಯವನ್ನು ಇಡಲೇಬೇಕು ದ್ವಾದಶಿ ದಿನ. ಯಾಕೆ ಅಂದರೆ ಏಕಾದಶಿ ದಿನ ಉಪವಾಸ ಆಚರಣೆ ಮಾಡಿರ್ತೀವಿ, ರಾಯರು ಸಹ ಉಪವಾಸ ಆಚರಣೆ ಮಾಡಿರ್ತಾರೆ. ದ್ವಾದಶಿಯ ದಿನ ನೈವೇದ್ಯ ತೋರಿಸ್ತಲೇ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ನಿಮ್ಮ ಯಥಾಶಕ್ತಿ ಅನುಕೂಲ ಏನಾದರೂ ಸಹಿ 1 ಲೋಟ ಹಾಲು, ಅದಕ್ಕೆ ಬೆಲ್ಲ ಬೆರೆಸಿ ಇಡುವಂತಹದ್ದು ಅಥವಾ ಸಿಹಿ ಅವಲಕ್ಕಿಯನ್ನು, ರಸಾಯನ ಈ ಥರ ಏನು ಬೇಕಾದರೂ ಮಾಡಿ ನೈವೇದ್ಯವನ್ನು ತೋರಿಸಿ ಮತ್ತು ತುಪ್ಪದ ದೀಪವನ್ನೇ ಹಚ್ಚಿ ದ್ವಾದಶಿ ದಿನ. ನೋಡಿ, ಈ ರೀತಿ ತುಪ್ಪದ ದೀಪವನ್ನು ಹಚ್ಚಿ ಅಂತ ಹೇಳ್ತೀವಿ ಅಂಥೇಳಿ ಸ್ವಲ್ಪ ಅಂದರೆ ಏನು ಅಂದ್ಕೋಬೇಡಿ. ತುಪ್ಪ ಕಾಸ್ಟ್ಲಿ, ಖರ್ಚಾಗುತ್ತೆ. 2 ಫೋಟೋ ಮುಂದೆ 2 ತುಪ್ಪದ ದೀಪಗಳನ್ನ ಹಚ್ಚೋದು ನೀವು ದೇವರ ವಿಚಾರಕ್ಕೆ ಒಂದು ಅಲಂಕಾರಕ್ಕೆ ಇರ್ಬೋದು ಅಥವಾ ನೈವೇದ್ಯಕ್ಕೆ ಇರ್ಬೋದು ಅಥವಾ ಈ ದೀಪ ಹಚ್ಚೋದಕ್ಕೆ ಇರ್ಬೋದು, ಒಳ್ಳೆ ಮನಸ್ಸಿನಿಂದ ಇವೆಲ್ಲವನ್ನು ಮಾಡಿದ್ರಿ ಅಂದರೆ ನೀವು 10 ರೂಪಾಯಿ ಭಗವಂತನಿಗೋಸ್ಕರ ಕಳೆದ್ರೆ ಮತ್ತೆಲ್ಲೋ ಒಂದು ಕಡೆಯಿಂದ 100 ರೂಪಾಯಿ ನಿಮಗೆ ಸಿಕ್ಕೇ ಸಿಗುತ್ತೆ. ತುಪ್ಪ ಹಚ್ಚುವಂತಹದ್ದು ದೀಪಕ್ಕೆ ತುಪ್ಪವನ್ನು ಬಳಸಿ ನಿಮ್ಮ ಕಷ್ಟ ಕಳೆಯುವಂತಹ ಮಾರ್ಗ ಅದು. ನಾವು ತಿನ್ನೋದಕ್ಕೆ ಒಂದು ಚೂರು ಎಲ್ಲೋ ಒಂದು ಕಡೆ ಕಡಿಮೆ ಮಾಡಿಕೊಂಡ್ರೂ ಪರವಾಗಿಲ್ಲ. ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗದಿರೋವಂಥದ್ದೇ ಒಳ್ಳೆಯದು. ಕಷ್ಟ ಆದರೂ ಪರವಾಗಿಲ್ಲ, ಮುಂದೆ ಒಳ್ಳೆಯದಾಗಬೇಕು ಜೀವನದಲ್ಲಿ ಅಂದರೆ ರಾಯರಿಗೆ ತುಪ್ಪವನ್ನು ಬಳಸಿ ದೀಪವನ್ನು ಹಚ್ಚಿ. ಏನಕ್ಕೆ ಅಂತ ಹೇಳಿ ನಾನು ನಿಮಗೆ ಹಿಂದಿನ ವಿಡಿಯೋನಲ್ಲೂ ಹೇಳಿದ್ದೀನಿ. ತುಪ್ಪ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಮ್ಮನವರ ಸ್ವರೂಪ. ರಾಯರೆದುರಿಗೆ ತುಪ್ಪವನ್ನು ನಾವು ಬಳಸಿ ಹಚ್ಚಿದಾಗ ನಮ್ಮ ಪರವಾಗಿ ಆಕೆ ಮಹಾಶಕ್ತಿ ಸ್ವರೂಪಿಣಿ. ಆಕೆ ಕಣ್ಣು ಬಿಟ್ಟರೆ ನಮ್ಮ ಕಷ್ಟ ಯಾವುದೂ ಸಹ ತಲೆ ಮೇಲೆ ನಿಲ್ಲೋದಿಲ್ಲ. ನಾವು ಮೇಜರಾಗಿ ಎಲ್ಲರೂ ಸಹ ಹಣಕಾಸಿನ ಸಮಸ್ಯೆನಲ್ಲೇ 199 ಜನ ಬಳಲ್ತಾ ಇರ್ತೀವಿ. ಅದಕ್ಕೆ ಸಂಬಂಧಪಟ್ಟ ಏನೇ ಸಮಸ್ಯೆಗಳಿದ್ದರೂ ಅಮ್ಮನವರ ಬಳಿ ನಾವು ನಿವೇದನೆ ಮಾಡಿಕೊಂಡ್ರೇ ಅದು ಕಳೆಯೋದು. ರಾಯರು ಅವ್ರ ಮುಂದೆ ತುಪ್ಪದ ದೀಪ ಹಚ್ಚಿದಾಗ ಅದು ಯಾವುದೇ ಕಷ್ಟ ಇರ್ಬೋದು, ಅಮ್ಮನವ್ರ ಬಳಿ ನಮ್ಮ ಪರವಾಗಿ ಕೇಳ್ಕೊತಾರಂತೆ. ಅಂದರೆ ನಮ್ಮ ಮನೆಯಲ್ಲಿ ತುಪ್ಪದಲ್ಲಿ ರಾಯರ ಹತ್ರ ದೀಪ ಹಚ್ಚಿದಾಗ ಅಮ್ಮನವರ ಬಳಿ ರಾಯರು ನಮ್ಮ ಕಷ್ಟವನ್ನು ಹೇಳಿ ಕಳೀರಿ ಅಂತ ಹೇಳಿ ಕೇಳ್ಕೊತಾರಂತೆ. ಹಾಗಾಗಿನೇ ರಾಯರಿಗೆ ತುಪ್ಪದಲ್ಲಿ ದೀಪ ಹಚ್ಚಬೇಕು ಅಂತ ಹೇಳಿ ಹೇಳೋವಂಥದ್ದು. ಏಕಾದಶಿ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಕೊಡಿ. ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ.